ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಸುಬ್ರಹ್ಮಣ್ಯ ಮತ್ತು ಸೌತಡ್ಕಕ್ಕೆ ಹೋಗಬೇಕು. ಹಾಗಾಗಿ ಇವಾಗ ರೂಮ್ಗೆ ದರ್ಶನ ಎಲ್ಲ ಬೇಗನೆ ಮುಗಿಸ್ಕೊಂಡ್ವಿ. 8 ಗಂಟೆ ಅಷ್ಟರಲ್ಲಿ ದರ್ಶನ ಎಲ್ಲ ಮುಗಿದೋಯ್ತು. ನೆಕ್ಸ್ಟ್ ಇವಾಗ ಇದೇನೇ ರೂಮು, ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ವ ಲಾಸ್ಟ್ ವ್ಲಾಗಲ್ಲೇ, ತುಂಬ ಹೈಜೆನಿಕ್ ಆಗಿ ಕ್ಲೀನಾಗಿ ಚೆನ್ನಾಗಿತ್ತು. ನಮಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇವಾಗ ಇಲ್ಲಿಂದ ಹೊರಡ್ತಾ ಇರೋದೆ ಸುಬ್ರಹ್ಮಣ್ಯಕ್ಕೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಲೆ ಮೇಲೆ ಹಾಕಿಂಗೆ ಹೊಲ್ತ ಕೆಲಸ ಮಾಡೋರಕ್ಕೆ ತರಲ್ಲ ಗೌಡ್ರು ಗೊತ್ತು, ದೇಶಕ್ಕೆ ಗೊತ್ತು ಅಂತ ಈಗ ಹಾಕ್ಯಬೇಕು. ಇವಾಗ ಸೌತಡ್ಕಕ್ಕೆ ಬಂದ್ವಿ. ಇದೇ ಫಸ್ಟ್ ಟೈಮು ನಾನು ಬಂದಿದ್ದು. ನಮ್ಮ ಹಸ್ಬೆಂಡ್ ಮುಂಚೆ ಬಂದಿದ್ರಂತೆ. ನಾನು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಕಾರಲ್ಲಿ ಹಂಗೆ ಮಲ್ಕೊಂಡಿದ್ದೀನಿ. ಕಣ್ಬಿಟ್ಟು ನೋಡ್ತಾ ಇದ್ದೀನಿ, ಬರ್ತಾವ್ರೆ. ನಾನೆಲ್ಲ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಬಂದ್ರೇನೋ ಅಂತ ಅಂದ್ಬಿಟ್ಟು ನಡ್ಕೊಂಡು ಬರೋವರೆಗೂ ಗೊತ್ತಾಗಿಲ್ಲ ನನಗೆ. ಇದೇನು ಪ್ಲೇಸ್ ಎಲ್ಲ ಚೇಂಜ್ ಆಗೈತೆ, ಎಲ್ಲ ದೇವಸ್ಥಾನ ಕಟ್ಟಿಸ್ತಾವ್ರೇನೋ, 3 ವರ್ಷ ಆಯ್ತಲ್ಲ ಬಂದು ಅಂತ ಅಂದ್ಬಿಟ್ಟು ನಾನು ಸುತ್ತ ನೋಡ್ತಾ ಇದ್ದೀನಿ. ಇದು ಯಾವ ಊರು? ನಮ್ಮನೆ ಅಂತರ ಮುಂಚೆ ಎಲ್ಲ ಇಲ್ಲಿ ಯಾರು ಭಕ್ತಾದಿಗಳು ಜಾಸ್ತಿ ಬರ್ತಾ ಇರಲಿಲ್ಲ, ಜನ ಬರ್ತಾ ಇರಲಿಲ್ಲ. ಇವಾಗ ನೋಡಿದರೆ ಫುಲ್ಲು ರಶ್ ಐತೆ ಅಂತ ಅಂದ್ಕೊಂಡು ಬರ್ತಾ ಇದ್ರೆ, ಸುಬ್ರಹ್ಮಣ್ಯಕ್ಕೆ ಜಾಸ್ತಿ ಜನ ಬರ್ತಾರಲ್ಲ, ಏನಕ್ಕೆ ಹಿಂಗೆ ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ಸುತ್ತ ನೋಡ್ತಾ ಇದ್ದೀನಿ. ಯಾವುದೋ ಬೇರೆ ಬಾಗ್ಲಲ್ಲಿ ಕರ್ಕೊಂಬಂದಾರೇನೋ ಅಂತ ಅಂದ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಆ ಗಂಟೆ ಎಲ್ಲ ಕಟ್ಟಿದ್ರು, ಮತ್ತೆ ಅಲ್ಲಿ ಗಣಪತಿ ದೇವ್ರು ಕಾಣಿಸ್ತಲ್ಲ. ಇದ್ಯಾವ್ರು ರೀ, ಇದ್ಯಾವ್ರು ಅಂತ ಸೌತಡ್ಕ ಅಂತ ಅಂದ್ರು. ಓ ಹೌದಾ ಅಂತ ಅನ್ಕೊಂಡು ಖುಷಿ ಆಯಿತು. ಸೊ ಇದೊಂದು ಎಕ್ಸ್ಟ್ರಾ ಪ್ಲೇಸ್ ನೋಡ್ದಂಗೆ ಆಯ್ತಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಅದೆಲ್ಲ ನೋಡೋಂಥರ ಖುಷಿ ಆಯಿತು. ಅಲ್ಲಿ ಏನು ಅಂತಂದರೆ ಅರ್ಚಕರು, ನಾವಲ್ಲಿ ನಿಂತಿದ್ವಿ ಲೈನಲ್ಲಿ, ಕರೆದ್ಬಿಟ್ಟು ಮಾತಾಡ್ಸಿದ್ರು. ನೀವು ವಿಡಿಯೋ ಮಾಡ್ತಿರಲ್ವ ಬನ್ನಿ ಅಂತ ಅಂದ್ಬಿಟ್ಟು ಸ್ಪೆಷಲಾಗಿ ನಮಗೆ ಅಂತ ಒಂದು ಪೂಜೆ ಮಾಡಿಕೊಟ್ರು. ಅಲ್ಲಿ ಬೋರ್ಡೇ ಹಾಕೊಬಿಟ್ಟಿದ್ರು, ವೀಡಿಯೋಸ್ ತಗೊಳಂಗಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ತಂಪಾಗುತ್ತೆ ಇಲ್ಲಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ದರ್ಶನಕ್ಕೆ. ಅವ್ರು ಕರೆದ್ಬಿಟ್ಟು ಸ್ಪೆಷಲಾಗಿ ಒಂದು ಪೂಜೆ ಮಾಡಿಸಿದ್ರು, ಅರ್ಚನೆ ಮಾಡಿಸಿದ್ರು. ಖುಷಿ ಆಯಿತು. ಅದೊಂದು ಗುರುತಿಸ್ಬಿಟ್ಟು ಮಾತಾಡ್ಸಿದ್ರಲ್ಲ ಅರ್ಚಕರು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಅಲ್ಲಿ ಮುಗಿಸ್ಕೊಂಡು ದರ್ಶನನ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ನೋಡ್ಬೋದು ನೀವು, ಎಷ್ಟು ರಶ್ ಇದ್ರು ಅಂತ ಅಂದರೆ ಅವರೆಲ್ಲ ಮೂವ್ ಆಗೋವರೆಗೂ ನಮ್ಮನ್ನು ಬಿಡಲೇ ಇಲ್ಲ, ಕ್ಯೂನಲ್ಲಿ ನಿಲ್ಸಿದ್ರು. ಇದೇನಪ್ಪ ಹಿಂಗಾಗೋಯ್ತು, ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಏನು ಲೇಟ್ ಆಗುತ್ತೇನೋ ಅಂತ ಅಂದ್ಬಿಟ್ಟು. ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ರಿ ಪ್ರಸಾದನ ಅಲ್ಲಿ ಹೋಟೆಲಲ್ಲಿ ಊಟ ಚೆನ್ನಾಗಿಲ್ಲ ಅಂತಂದರೆ ಪ್ರಸಾದನ ಊಟ ಮಾಡ್ಕೊಬರ್ಬೇಕಾಗಿತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಅಂತ ಅಂದ್ಬಿಟ್ಟು. ನಮ್ಮದು ದರ್ಶನ ಬೇಗ ಮುಗ್ದಿದ್ದಕ್ಕೆ ಅಲ್ಲಿ ಊಟ ಏನೋ ತಿಂಡಿನೋ ಅವಾಗ ಕೊಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಲೇಟ್ ಆಗುತ್ತೆ ಅಂತಂದ್ರು, ಅದಕ್ಕೆ ಮಾಡ್ಕೊಬರ್ಲಿಲ್ಲ. ಪ್ರಸಾದ ತಿಂದೇ ಇರೋ ಅಷ್ಟೇನು ಜಂಬ ಇಲ್ಲ ನಮಗೆ, ಪ್ರಸಾದಕ್ಕೆ ಕಾಯ್ತಾ ಇರ್ತೀವಿ. ಬಟ್ ಆ ಟೈಮಲ್ಲಿ ಕೊಡ್ತಾ ಇರಲಿಲ್ಲ, ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದು ಅಷ್ಟೇ. ಇವಾಗ ಹೆಂಗೋ ದರ್ಶನ ಎಲ್ಲ ಮುಗೀತು. ವಿಡಿಯೋಸ್ ಮಾಡೋಕ್ಕೆ ಒಳಗಡೆ ಬಿಡೋದೇ ಇಲ್ಲ, ಹಾಗಾಗಿ ಇದು ಮಾಡ್ಕೊಳ್ಳಿಲ್ಲ. ನೀಟಾಗೆಲ್ಲ ದರ್ಶನ ಮುಗಿಸಿದ್ವಿ. ಇವಾಗ ಹೊರಗಡೆ ಬಂದ್ಬಿಟ್ಟು ಒಂದು ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನೆಕ್ಸ್ಟ್ ಇವಾಗ ಅದೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಇನ್ನೊಂದು ದೇವಸ್ಥಾನ ಇದೆಯಲ್ವಾ, ಅಲ್ಲಿ ಹೋಗ್ತಾ ಇದ್ವಿ. ಬೆಟ್ಟ ನೋಡ್ಬೋದು ನೀವು, ದೂರದ ಬೆಟ್ಟ, ಬರೀ ನುಣ್ಣಿಗೆ ಅಂತ ಅಂದ್ಬಿಟ್ಟು ಗಾದೆ ಹೇಳ್ತಾರಲ್ವ, ಹಾಗೆ ನನ್ನ ಮಗ ಹೇಳ್ತಾ ಇದ್ದ, ಅದು ಇಲ್ಲೇ ಹತ್ರ ಐತಲ್ವಾ, ಹೋಗ್ಬೋದಾ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ನಮ್ಮನೆಯವ್ರು ಹೇಳ್ತಾ ಇದ್ರು. ಇವಾಗ ಅಲ್ಲಿ ಅದೆಲ್ಲ ಘಾಟ್ ಸೆಕ್ಷನ್. ಆಮೇಲೆ ಇನ್ನೊಂದು ಕಮೆಂಟ್ ಮಾಡ್ಯಾರ ಲಾಸ್ಟ್ ವ್ಲಾಗಲ್ಲಿ, ಘಾಟಿ ಅಲ್ಲ ಅದು ಘಾಟ್ ಸೆಕ್ಷನ್ ಅಂತ. ಗೊತ್ತು ಘಾಟ್ ಸೆಕ್ಷನ್ ಅಂತ. ಬಟ್ ಇವಾಗ ಹಳ್ಳಿ ಕಡೆ ಎಲ್ಲ ಎಲ್ಲರೂ ಹಿರಿಯರು ಘಾಟಿ ಸೆಕ್ಷನ್ ಅಂತ ದೊಡ್ಡವರೆಲ್ಲ ಅವ್ರದ್ದು ಕೇಳಿ ನಮಗೂ ಅದೇ ಅಭ್ಯಾಸ ಆಗೋಗ್ಬಿಟ್ಟೈತೆ. ಅದಕ್ಕೆ ಘಾಟಿ ಸೆಕ್ಷನ್ ಅಂತ ಅದೊಂದು ಹೇಳೋದಷ್ಟೇ. ನೆಕ್ಸ್ಟ್ ಇವಾಗ ಅಲ್ಲಿ ನಮ್ಮನೇಲಿ ಹೇಳ್ತಾ ಇದ್ರು, ಆ ಘಾಟ್ ಸೆಕ್ಷನಲ್ಲಿ ಹೋಗೋದು ನಾವು ಯಾವಾಗ ಅಂತ ಅಂದ್ಬಿಟ್ಟು ನನ್ನ ಮಗ ಅದನ್ನೇ ಕೇಳ್ತಾ ಇದ್ದ, ಬೆಟ್ಟದಲ್ಲಿ ಹೋಗ್ತಾರಾ ಅಂತ. ಅದಕ್ಕೆ ಅದು ನೋಡೋಕ್ಕಂಗೆ ಕಾಣಿಸುತ್ತೆ ಅಷ್ಟೇ, ಅಲ್ಲಿ ರೋಡ್ ಮಾಡಿದ್ದಾರೆ, ಅಲ್ಲಾಸೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಏನೋ ಒಂದು ಇಲ್ಲಿ ಇನ್ಸಿಡೆಂಟ್ ಆಯಿತು, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ ಅಂತ ಅಂದ್ಬಿಟ್ಟು ಹೇಳಿದೆ. ಇನ್ಸಿಡೆಂಟ್ ಅನ್ನೋದಕ್ಕಿಂತ ಒಂದು ಬೇಡಿಕೆ ಅಂತಲೇ ಹೇಳ್ಬೋದು. ಏನು ಅಂತಂದರೆ ನಾವು ಬಸ್ಸಲ್ಲಿ ಹೋಗಿದ್ದು ಲಾಸ್ಟ್ ಟೈಮು ಧರ್ಮಸ್ಥಳಕ್ಕೆ. ಸೊ ಅವಾಗ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನನ್ನ ಮಕ್ಕಳು ಚಿಕ್ಕವರು. ಅವಾಗ
ಚಂದ್ರಾಯಪಟ್ಟಣದಲ್ಲಿ ಒಂದು 5 ಗಂಟೆ 5:15 ಬಸ್ ಹತ್ತಿದ್ವಿ. ಅಲ್ಲಿಂದ ಹಾಸನ್ಗೆ ಹೋಗ್ಬಿಟ್ಟು ಹಾಸನಿಂದ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲಿ ನೈಟ್ ಉಳ್ಕೊಂಡು ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಮತ್ತೆ ಬಸ್ಸಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡಿದ್ದು. ಅವಾಗ ಬಿಸಿಲಿರೋದ್ರಿಂದ ಅಲ್ಲೆಲ್ಲ ನಡೆದು ಕಾಲಲ್ಲೆಲ್ಲ ಒಂಥರ ಬೊಬ್ಬೆ ಥರ ಆಗಿತ್ತು ನನಗೆ. ಅಲ್ಲಿ ಬೇರೆಯವ್ರನ್ನ ನೋಡಿದಾಗ ಕಾರಲ್ಲಿ ಬಂದಿರ್ತಾರಲ್ವ, ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಮನೇಲೂ ಈ ಥರದೊಂದು ಕಾರ್ ಇರಬೇಕಾಗಿತ್ತು. ಕಾರಲ್ಲಿ ನನ್ನ ಮಕ್ಕಳು ನಿಜವಾಗ್ಲೂ ನನ್ನ ಮಕ್ಕಳನ್ನೆಲ್ಲ ನಡೆಸ್ಕೊಂಡು ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ತಿರುಗಿದ್ಕೆ ನನಗೆ ಒಂಥರ ಹೊಟ್ಟೆ ಉರಿತಾ ಇತ್ತು. ನಾನು ಅದನ್ನೇ ಬೇಡ್ಕೊಬಂದೆ, ನೆಕ್ಸ್ಟ್ ಟೈಮು ನಿನ್ನ ಸನ್ನಿಧಾನಕ್ಕೆ ಬರೋವಷ್ಟರಲ್ಲಿ ನಮ್ಮ ಮನೇಲಿ ಒಂದು ಕಾರು ನಮ್ಮದು ಸ್ವಂತ ಅನ್ನೋದಿರಬೇಕು ಅಂತ ಅಂದ್ಬಿಟ್ಟು, ಅಲ್ಲಿವರೆಗೂ ಬರೋಳ್ಕೊಳ್ಳೇಬೇಡ ಅಂತ. ಬಟ್ ಅಲ್ಲಿವರೆಗೂ ಹೋಗೋ ಅವಕಾಶನೇ ಸಿಕ್ಕಿರಲಿಲ್ಲ ನಮಗೆ, ಇವಾಗಲೇ ಸಿಕ್ಕಿದ್ದು. ಅದೊಂದು ನಿಜ ಆಯಿತು ನನಗೆ. ಕಣ್ಣೀರು ಹಾಕೊಂಡು ಬಿಟ್ಕೊಬಂದಿದ್ದೆ, ನನಗೆ ಒಂದು ಮನೇಲಿ ಒಂದು ಕಾರ್ ಇರಲೇಬೇಕು, ಒಂದು ಸೆಕೆಂಡ್ ಹ್ಯಾಂಡ್ ಅದ್ರೂ ತೊಗೊಳೋಂಗೆ ಶಕ್ತಿ ಕೊಡಪ್ಪ ಅಂತ ಅಂದ್ಬಿಟ್ಟು. ಹಾಗಾಗಿ ಅದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇ ಇನ್ಸಿಡೆಂಟ್ ಅಂದರೆ ಅಲ್ಲಿ ನಾನು ಕಣ್ಣೀರು ಹಾಕೊಂಡು ಬಿಟ್ಕೊಬಂದಿದ್ದೊಂದು. ನಮ್ಮ ಮನೆಯವ್ರ ಹತ್ರ ಅದನ್ನೇ ಹೇಳಿದೆ ನಾನು. ಬಿಟ್ಟು ನಮ್ಮನೆಯವ್ರು ಎಲ್ಲದಕ್ಕೂ ಟೈಮ್ ಬರುತ್ತೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಇದೇನೆ ಆಗಿದ್ದು. ನೀವು ಅಂದ್ಕೊಳಕ್ಕೆ ಹೋಗ್ಬಿಡಿ ನಮ್ಮ ಮನೇಲಿ ಅದು ಇಲ್ಲ, ನೀವು ಇಷ್ಟೊಂದೆಲ್ಲ ಆಸೆ ಪಡ್ತೀರ ಅಂತ ಅಂದ್ಬಿಟ್ಟು. ಮನುಷ್ಯರು ಅಂತ ಅಂದಮೇಲೆ ಆಸೆ ಇಟ್ಕೊಳ್ಳೇಬೇಕು. ಅದು ನೆರವೇರುತ್ತೆ ಏನೋ ಗೊತ್ತಿಲ್ಲ, ನೆರವೇರ್ಸೋಕ್ಕೆ ಟ್ರೈ ಮಾಡಬೇಕು. ಬಟ್ ಒಂದಲ್ಲ ಒಂದು ದಿವಸ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ. ದೇವಸ್ಥಾನ ಕ್ಲೋಸ್ ಆಗಿದೆ, ಒಳಗಡೆ ಬಿಡ್ತಾ ಇಲ್ಲ. ಟೈಮಿಂಗ್ಸ್ ಏನಲ್ವಾ ಇಲ್ಲಿ? ಏನು ಮಾಡೋಂಗಿಲ್ಲ. 2 ಗಂಟೆಗ ಒಂದೇ ಸಲ ಅವಳು ಏನು ಕೇಳ್ತಾಳೆ ಅದು ಆಗ್ಲೇ ಕೊಟ್ಬಿಡ್ಬೇಕು. ಉಸಿರು ಕಟ್ತಾಳೆ. ಇನ್ನು ಹೋಗೋದು ಮನೆಗೆ ಎಷ್ಟು ದಿವಸ ಆಗುತ್ತೆ ಹೇಳಿ? ಇನ್ನು 4-5 ದಿನ ಆಗುತ್ತೆ ಮನೆಗೆ ಹೋಗೋದು. ಅಲ್ಲೊಳಗೆ ಯಾರೇ ಹೆಂಗೆ ಕೂತಾರ ಬಂದಂಗೆ. ನನಗೂ ಹಂಗೆ ಎಲ್ಲಾರು ಹೋಗ್ಬಿಟ್ರೆ ಸುಮ್ಮನೆ ಕುತ್ಕೊಬಿಡ್ಬೇಕು ಹಿಂಗೆ. ನನಗೆ ಆಗಲ್ಲ ಸ್ಟೈಲಾಗಿ ಬೈಲಾಗಿ ಕುತ್ಕೊಳಕ್ಕೆ. ಕುತ್ಕೋಬೇಕು ಹಂಗೆ. ನೋಡಿ ಗೈಸ್ ಹೆಂಗೆ ಕೂತಾರಲ್ಲಿ ಎಲ್ಲಿ ಹಂಗೆ ಕುತ್ಕೋಬೇಕು. ಇವನೇನು ಮನ್ಗವನು ಹೇಳಬೇಕೆ? ಓಹೋ ಗೈಸ್, ಇನ್ನೇನು ಸ್ವಿಚ್ ಆಫ್ ಆಗುತ್ತೆ, 2% ಐತೆ. ಬಟ್ ಇಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ ತಗೋಬೇಕಲ್ಲ ಅಂತ ಐತೆ. ಪಾಪ ಮೊಬೈಲ್ಗೂ ಗೊತ್ತು ಎಲ್ಲೋದ್ರೂ ವಿಡಿಯೋಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇ ಸ್ವಿಚ್ ಆಫ್ ಕಾರಲ್ಲಿ ಹೋಗ್ಬಿಟ್ಟು ಹಾಕ್ತೀನಿ. ಎದಳಿ ಆಯ್ತಲ್ಲ, ಇದು ಮನೆ ಕಣಕ್ಕಿದ ನಡ್ರಿ ಟೈಮ್ ಆಯ್ತು. ಇಲ್ಲೆಲ್ಲ ಆರಾಮಾಗಿ ಅಂದರೆ ಈ ಥರ ದೇವಸ್ಥಾನದಲ್ಲೆಲ್ಲ ಕುತ್ಕೊಂಡಾಗ ಮಲ್ಕೊಂಡಾಗ ತಂಪು ಅಂತ ಅನಿಸ್ತಾ ಇರುತ್ತೆ. ಸೊ ಕುತ್ಕೊಳ್ಳೋಣ, ಬಿಸಿಲಲ್ಲಿ ಬಂದಿದ್ಕೊ ಹೊತ್ಕೊಂಡು ರಶಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ನನಗೆ ಇವಾಗ ಪ್ರೆಸೆಂಟ್ ಹಂಗೆ ಅನ್ನಿಸ್ತಾ ಇರೋದು. ಬಟ್ ನಮ್ಮ ಮನೆಯವ್ರು ಬಿಡ್ತಾ ಇಲ್ಲ, ಟೈಮ್ ಆಗೈತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈ ಥರ ದೇವಸ್ಥಾನದಲ್ಲೆಲ್ಲ ಒಂಥರ ಕುತ್ಕೊಳ್ಳೋಕೆ ಒಂಥರ ನೆಮ್ಮದಿ. ರೀ ನೀರಿಲ್ಲ ಐತೆ ಕೊಡ್ಸ್ರಿ. ಅದು ಎಷ್ಟು ಕುಡಿತಾಳೆ ಕುಡಿಸಿ. ಅಯ್ಯೋ ಎತ್ತು ಕುಡಿಬೇಕು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಸನ್ಗೆ ಒಂದು 5 ಗಂಟೆ ಹಂಗೆ ರೀಚ್ ಆದ್ವಿ. ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿತ್ತು, ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತೋಟದ ಹತ್ರ ಬಂದಿದ್ದೆ. ಆಂಟಿ ಎಳ್ನೀರು ಕೆಡಗಿದ್ರು, ಅದನ್ನ ಇವಾಗ ಕೆತ್ಕೊಡ್ತಾ ಇದ್ದಾರೆ. ಸೊ ಎಷ್ಟೇ ದೂರ ಹೋದ್ರೂ ನಮ್ಮೂರೇ ನಮಗೆ ಚಂದ ಅಂತ ಅನಿಸ್ತಾ ಇರುತ್ತೆ. ನೆಮ್ಮದಿ ನಮ್ಮೂರಲ್ಲೇ, ನಮ್ಮ ತೋಟದ ಹತ್ರನೇ, ನಮ್ಮ ಮನೇಲೆ ಸಿಗೋವಂಥದ್ದು. ನೆಕ್ಸ್ಟ್ ಇವಾಗ ಹಂಗೆ ಸಂಜೆ ತೋಟದ ಹತ್ರ ಬಂದಿದ್ದೆ. ಆಂಟಿ ಎಳ್ನೀರು ಕೆತ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಅವರೆಕಾಯಿ ಕುಡಿಯೋಕೆ ಹೋಗ್ಬೇಕು. ನನಗಂಗೆ ಕುಡಿಯೋಕ್ಕಾಗಲ್ಲಪ್ಪ, ಎಲ್ಲ ಚೆಲ್ಕತ್ತೀನಿ. ಬಿಳ್ಳೆಲ್ಲೂ ಕುಡಿಯಲ್ಲ ನಾನು. ಅಳಕಡ್ಡಿ ಬರುತ್ತಲ್ಲ, ಅದೇ ಸ್ಮೆಲ್ ಬಂತು ಯಾವಾಗಲೂ ಒಂದ್ಸಲ. ಅಲ್ಲಿ ರೀಲ್ಸ್ ಮಾಡಿದ್ವಲ್ಲ, ಅದು ಕೆಡಿಗೆ ಮರ್ಕ ರೋಟಿ ಎತ್ತಿ ಮೆಣಸಿಗಿಡ್ದೊಳಗೆ ದಂಡಲ್ ನೆಗದ್ನೆಲ್ಲ ಅವತ್ತೇ ಒಂಥರ ಅಳ್ಕಡ್ಡಿ ಸ್ಮೆಲ್ಲೇ ಬಂತಿತ್ತು. ವ್ಲಾಗ್ ಹಾಕಿ ಈ ತಿಂಗಳಲ್ಲಿ ಯಾಕೋ ವ್ಲಾಗ್ನೇ ಹಾಕೈತಿಲ್ಲ, ನಮ್ಗೆ ಟೈಮೇ ಸಾಕೈತಿಲ್ಲ. ಹಾಕ್ಬೇಕಪ್ಪ, ಮೊನ್ನೆ ಹಾಕಿರೋದು ನಿನ್ನೆ ಹಾಕಿಲ್ಲ, ಇವತ್ತಾದ್ರೆ ಹಾಕ್ತಿಲ್ಲ. ವ್ಯೂಸೇ ಬದಲ್ಲ ಹೋಗಿ ಯಾರು ಹಾಕ್ತಾರೆ ಗೊತ್ತಿಲ್ಲ ಅಂತ ಸುಮ್ಮನಿದ್ರೆ ಐತೈತಾ? ಅದು ಇದು ಹಾಕಲ್ಲ, ಕಟ್ ಮಾಡಿ ಬಾ, ಇದು ಸಾಕು.
ಕುಡಿ ನೀವು. ಹಲೋ 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 ಫೋನ್ ಮಾಡ್ರಿ ಮಾತಾಡ್ತಾರ. ಹಲೋ ಅವರೆಕಾಯಿ ಕುಯ್ಯಕ್ಕೆ ಹೋದಾಗ ಲಾಸ್ಟ್ ಟೈಮು ಬಟ್ಟೆಗೆಲ್ಲ ಮುಳು ಚುಚ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಈ ಸಲ ಏನು ಮಾಡಿದ್ವಿ ಅಂತಂದರೆ ಆಂಟಿ ಯಾವುದೋ ಒಂದು ಹರಿದೋಗಿರೋ ಹಳೆ ವೇಸ್ಟ್ ಆಗಿರೋ ನೈಟಿನ ಹಿಕ್ಕೊಂಡು ಒಳಗಡೆ ಒಂದು ವೇಸ್ಟ್ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ರು. ಏಕೆ ಅಂತಂದರೆ ಅದು ಮುಳ್ಳೆಲ್ಲ ಕಾಲಿಗೆ ಚುಚ್ಚಿ ನೀರು ಹಾಕೋಕ್ಕಾಗ್ತಾ ಇರಲಿಲ್ಲ ಕಾಲಿಗೆ, ಆ ಥರ ಆಗೋಗಿತ್ತು ಲಾಸ್ಟ್ ಟೈಮು. ಉರಿ ಫುಲ್ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅನ್ಸ್ಬಿಟ್ಟಿತ್ತು. ಹಾಗಾಗಿ ಈ ಸಲ ಏನು ಮಾಡಿದ್ವಿ ಅಂತಂದರೆ ಹಾಗೆ ಆಂಟಿ ಆ ಥರ ಮಾಡಿದ್ರು. ನಾನೇನು ಮಾಡಿದೆ ಅಂತಂದರೆ ದೊಡ್ಡ ಚೀಲನ ಕೆಳಗಡೆ ಕಟ್ ಮಾಡಿಬಿಟ್ಟು ಆ ಥರ ಹಾಕ್ಕೊಂಡಿದ್ದೀನಿ, ಕಾಲಿಗೆ ಚುಚ್ಚಲ್ಲ ಅಂತ ಅಂದ್ಬಿಟ್ಟು. ಐಡಿಯಾನೇ ಮಾಡಿದ್ವಿ, ಬಟ್ಟೆಗೇನು ಮುಳ್ಳು ಚುಚ್ಚಲಿಲ್ಲ, ಕಾಲಿಗೇನು ಚುಚ್ಚಲಿಲ್ಲ. ಇಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಅವರೆಕಾಯಿ ಕೊಯ್ಯಕ್ಕೆ ಬಂದ್ರೆ ಹಿಂಗಾಯ್ತು. ನಾನು ನೋಡಿ ಮಿಡಿ ನೋಡಿ ಚಂದದ ಇಷ್ಟೇ, ಇಷ್ಟು ಉದ್ದ ಇದೆ ನೋಡಿದ್ರೆ ಸಾಲು, ಅವರೆಕಾಯಿ ಸಾಲು. ನೋಡಿದ್ರೆ ಇಷ್ಟೆಷ್ಟು ಅವರೆಕಾಯಿ ಸಿಕ್ಕಿವೆ. ಯಾರೋ ಕುಯ್ಕೊಂಡು ಹೋಗ್ಬಿಟ್ಟಾರ ಅಂತ ಹೊಲದಲ್ಲಿ. ನೋಡಿ ಯಾರ ಕುಯ್ಯಕ್ಕೆ ಬಲ್ಲಿ ಹಿಂಗಾಯ್ತಿತ್ತು ಅವರೆಕಾಯಿ. ನೀವು ಅದಾಗ ಇದು ಮಾಡ್ಬೇಕಾಯ್ತು. ಅಲ್ಲಿ ಚೀಲ ಹೇಳ್ತಾರಲ್ಲ, ಇದೇನು ಹೊರ್ದೋಯ್ತದೆ ಯಾಶಿ. ಒಂದೇನು ಆಗಿಲ್ಲ. ನಾನು ನೋಡಿಲ್ಲ ಅವರೆಕಾಯಿ ಇಷ್ಟೆಷ್ಟು ಸಿಕ್ಕಿರೋದು ಲಾಸ್ಟ್ ಅನಿಸ್ತೈತಿ. ಯಾರು ಕುಯ್ಕೊಂಡು ಹೋದ್ರ ಕಣೆ, ಏನೋ ಯಾರೋ ಪಾಠ ಕಣೆ. ಅವ್ರಿಗೂ ಇದೇ ಪರಿಸ್ಥಿತಿ ಆಗಿರೋದು ಸರಿ. ಹಾಂ ಅವ್ರಿಗೂ ಇದೇ ಪರಿಸ್ಥಿತಿ. ಬಾತ ಅಲ್ಲಿ ಹಚ್ಚಿದ್ದೀನಿ ಬಿಸಿ. ಅಯ್ಯೋ ಚಿಕ್ಕ ಪುಟ್ಟ ತೊಡೆ ಅಲ್ಲ ಬಾ, ಖುಷಿ ಉರಿತಿ ಅಲ್ಲ ತೊಡೆ. ನಾನು ಕೈ ಉರಿತ ನೀವು ಶಾಟ್ರಿಕ್ಕೆ ಬರ್ಬೇಕಾಯ್ತು. ಇಲ್ಲೇ ಬೇಲು ಒಳಗೆ ತುರ್ಬೇಕಾಯ್ತು ಕೊಡು. ಬೇಲು ಗೊತ್ತಾಯ್ತು ನೋಡ್ತೀವಿ. ಯಾರೋ ವಿಡಿಯೋದಲ್ಲಿ ನೋಡ್ಕೊಬಿಟ್ಟು ಚೀಲ ಅಲ್ಲೇ ಹಾಕಿದೀವಿ. ಅಲ್ಲಿ ತಗೊಂಡು ಚೀಲ ಹಾಕ್ಕೊಂಡು ಅವರೆಕಾಯಿ ಕುಯ್ಕೊಂಡು ಹೋಗಿ ಮನೆಗೆ ಬರ್ತೀನಿ. ಬರೋಣ ಬಿಡ್ತೀರಾ? ಜಪ ನಮ್ಮ ಮನೆ ಕಡೆ ರಾಗಿ ಏನು ಬೇಕಂದ್ರೆ ಎಲ್ಲ ಕಡಿಗೋಯ್ತೆ ಕೈ ಅಲ್ಲಿ. ಸಣ್ಣ ಕವರ್ ಇದು. ಕೀ ಕೊಡ್ರಿ, ಹಿಂಗೆ ಕೀ ಕೊಡ್ರಿ, ಕೀ ಕೊಡಿ. ಇವೆಲ್ಲ ಇಲ್ಲೆಲ್ಲ ಕೇಳ್ಬೇಕು. ಚಿಕ್ಕ ಐತಿರಿ ಹಿಂಗೆ ಓನಾ ಬಂದ್ರೆ ಹಿಂಗೆ ಹೋಯ್ತು. ಹಿಂಗೋಗಿ ಎಲ್ಲ ಅಷ್ಟೊತ್ತಿನ ಮಾಡ್ತಾರೆ. ವೇಲೆಲ್ಲ ಆಯ್ತಲ್ಲ, ಆವೇಲೆ ಹಂಗೆ ಆಯ್ತು, ಇದು ಹಂಗೆ ಆಯ್ತು. ಅವರೆಕಾಯಿ ಕೂದಿದ್ದಾಯಿತು. ಆಂಟಿ ಇವಾಗ ಅವರ ತೋಟದ ಹತ್ರ ಹೋದ್ರು, ಹಾಲೆಲ್ಲ ಕರ್ಕೊಬರ್ಬೇಕು ಅಂತ ಅಂದ್ಬಿಟ್ಟು. ನಂದೇನೋ ಹಾಲು ಕರಿಯೋದು ಇರಲಿಲ್ವಲ್ಲ, ಹಾಗಾಗಿ ನಾನು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಓಕೆ, ಎಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.